ಗೀತಾ ಮಹಾತ್ಮೆ. ಶ್ರೀಕೃಷ್ಣ ಅರ್ಜುನನಿಗೆ ಭಗವದ್ಗೀತೆಯ ಉಪದೇಶ ಮಾಡಿದ್ದು ಕುರುಕ್ಷೇತ್ರ ರಣಾಂಗಣದಲ್ಲಿ. ಶ್ರೀಕೃಷ್ಣ ತನ್ನ ಸ್ನೇಹಿತರಿಗೆ ಪ್ರಾಣಪ್ರಿಯನಾಗಿದ್ದನು. ಹಿರಿಯರಲ್ಲೂ ಶ್ರೀಕೃಷ್ಣನು ಅತ್ಯಂತ ಭಯಭಕ್ತಿಯನ್ನು ಹೊಂದಿದ್ದನು ಎಂದು ಮಹಾಭಾರತದಲ್ಲಿ ಉಲ್ಲೇಖವಿದೆ. ಹಾಗಾಗಿ ಎಲ್ಲರಿಗೂ ಅವನ ಮೇಲೆ ಅತ್ಯಂತ ಪ್ರೀತಿ ವಿಶ್ವಾಸವಿದ್ದಿತ್ತು. ಬೃಂದಾವನದಲ್ಲಿ ಗೋಪಿಯರಿಗೆ ಶ್ರೀಕೃಷ್ಣನು ಅತ್ಯಂತ ಪ್ರಿಯನಾಗಿದ್ದನು. ಮುಂದೆ ಆತನ ವ್ಯಕ್ತಿತ್ವ ಬದಲಾವಣೆಯಾಗುತ್ತದೆ. ಚತುರೋಪಾಯಗಳಲ್ಲಿ ನಿಪುಣನಾಗುವನು, ವೀರನಾಗುವನು, ರಾಜನೀತಿಜ್ಞನಾಗುವನು. ಬೇಕಾದಷ್ಟು ಯುದ್ಧಗಳನ್ನು ಶತ್ರುಗಳ ಮೇಲೆ ಮಾಡುವನು. ಆದರೆ ಯಾವುದೇ ಕರ್ಮಫಲದ ಮೇಲೆ ಆಸಕ್ತಿ ಇಲ್ಲದೆ ಮನುಕುಲಕ್ಕೆ ಮಾದರಿಯಾಗುವನು. ಅದನ್ನೇ ಕರ್ಮಯೋಗದಲ್ಲಿ ತಿಳಿಸಿದೆ. ಭಗವದ್ಗೀತೆಯು ಶ್ರೀಕೃಷ್ಣನಿಂದ ಅರ್ಜುನನಿಗೆ ಉಪದೇಶಿಸಲ್ಪಟ್ಟ ವ್ಯಾಸರಿಂದ ರಚಿತವಾದ ಮಹಾನ್ ಗ್ರಂಥ. ಇದು ಎಲ್ಲ ಸ್ತರದ ಜನಾಂಗಕ್ಕೂ ಮಾರ್ಗದರ್ಶಕವಾಗಿದೆ. ಧ್ಯಾನ ಶ್ಲೋಕಗಳಲ್ಲಿ ಹೇಳುವ ಹಾಗೆ ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬತ್ವಾಮನುಸಂದಧಾಮಿ ಭಗವದ್ಗೀತೆ ಭವದ್ವೇಷಿಣೀಂ. ಗೀತೆಯನ್ನು ತಾಯಿ ಎಂದು ಸಂಬೋಧಿಸುವರು. ಈ ತಾಯಿಯ ಅಂಗಾಂಗಗಳು 18 ಅಧ್ಯಾಯಗಳು ಎನ್ನುತ್ತಾರೆ. ಭಗವದ್ಗೀತೆಯನ್ನು ಓದುವ ಮೊದಲು ಓದುಗರು ಈ ಗೀತಾಮಾತೆಯನ್ನು ಧ್ಯಾನಿಸುವರು. ತಾಯಿ ಹೇಗೆ ತನ್ನ ಹಾಲನ್ನು ತನ್ನ ಮಕ್ಕಳಿಗೆ ಕೊಟ್ಟು ಬೆಳೆಸುವಳೋ ಹಾಗೆ ಗೀತಾಮಾತೆ ತನ್ನ ಓದುಗ ಭಕ್ತರಿಗೆ ಜೀರ್ಣಿಸಿಕೊಳ್ಳಲು ಸುಲಭವಾದ ತತ್ವವನ್ನು ಹೇಳಿದ್ದಾಳೆ. ಇದನ್ನು ತಿಳಿದುಕೊಳ್ಳಲು ಸಾಧಾರಣ ಜ್ಞಾನ ಸಾಕು. ತಾಯಿಯು ಹೇಗೆ ಮಗುವಿನ ಸಾಮೀಪ್ಯ ಬಯಸುತ್ತಾಳೋ ಅದೇ ರೀತಿ ಗೀತೆಯು ಪಾರಾಯಣಾಸಕ್ತನಿಗೆ ಮತ್ತು ತನ್ನ ಬದುಕನ್ನು ಸುಗಮವಾಗಿಸಿಕೊಳ್ಳುವ ಭಕ್ತನಿಗಾಗಿ ಕಾದಿದೆ ಎಂದು ಧ್ಯಾನ ಶ್ಲೋಕಗಳಲ್ಲಿ ಹೇಳಿವೆ. ಹರಿ ಓಂ.